ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಚನ್ನಂಗಿ ಸರ್ಕಾರಿ ಶಾಲೆಯಲ್ಲಿ ಔಷಧ ಸಿಂಚನೆ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕೋಡಿಮಾರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಶ್ರೀರಾಮ ಸೇನೆ ಬೆಂಗಳೂರು ನಗರದ ವತಿಯಿಂದ ಲವ್ ಜಿಹಾದ್ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿರಾಜಪೇಟೆ ತಾಲೂಕಿನ ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಂಗಿ ಸರ್ಕಾರಿ ಶಾಲೆಯಲ್ಲಿ ಔಷಧ ಸಿಂಚನ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅರಣ್ಯದ ಅಂಚಿನ ಹಾಗೂ ಮನೆಗಳ ಸಮೀಪದಲ್ಲಿ ಅದೆಷ್ಟೋ ಗಿಡ ಮರಗಳು ಬೆಳೆದು ನಿಂತಿರುತ್ತವೆ. ಬಹುತೇಕ ಮಂದಿಗೆ ಗಿಡ ಮರಗಳ ಹೆಸರು ಮಾತ್ರ ಗೊತ್ತಿರುತ್ತೆ, ಆದರೆ ಅದರ ಮಹತ್ವದ ಮಾತ್ರ ಬಹುತೇಕರಿಗೆ ಗೊತ್ತಿರುವುದಿಲ್ಲ. ಆದರೆ ಚನ್ನಂಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಯೊಂದು ಗಿಡ ಮರಗಳ ಹೆಸರೊಂದಿಗೆ ಔಷಧ ಗುಣಗಳುಳ್ಳ ಮಹತ್ವವನ್ನು ಸ್ಥಳೀಯರಿಗೆ ಪರಿಚಯಿಸುವ ಮೂಲಕ ಆಯುರ್ವೇದ ಸಸ್ಯದ ಔಷಧಿಗಳನ್ನು ಬಳಸಿ ಆರೋಗ್ಯವಂತರಾಗಿರಿ ಎಂದು ಸಂದೇಶ ಸಾರಿದ ವಿದ್ಯಾರ್ಥಿಗಳ ಪ್ರತಿಭೆಗೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿರಾಜಪೇಟೆ ತಾಲೂಕಿನ ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕಾಡಂಚಿನ ಚನ್ನಂಗಿ ಸರ್ಕಾರಿ ಶಾಲೆಯ ಔಷಧ ಸಿಂಚನ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 1ರಿಂದ 7ನೇ ತರಗತಿ ಸುಮಾರು 50 ವಿದ್ಯಾರ್ಥಿಗಳು ಮನೆಯ ಸುತ್ತಮುತ್ತಲಿನಲ್ಲಿ ಬೆಳೆದು ಕಾಡು ಸಾಂಬಾರ, ಶುಂಠಿ, ಅಮೃತಬಳ್ಳಿ, ಕೊತ್ತಂಬರಿ, ಪುದೀನಾ, ನಿಂಬೆ, ಹಾಗಲಕಾಯಿ, ಕರಿಬೇವು, ತುಂಬೆ, ತುಳಸಿ, ಬಾಳೆ, ಸೀಬೆ, ದಾಳಿಂಬೆ, ನೇರಳೆ, ದೊಡ್ಡಪತ್ರೆ, ಪಾಲಕು ಸೇರಿದಂತೆ ತರಕಾರಿ, ಹೂಹಣ್ಣು ಗಿಡ ಮರಗಳನ್ನು ತಂದು ಮಹತ್ವದ ಬಗ್ಗೆ ಪರಿಚಯಿಸಿದರು. ಮನುಷ್ಯನ ಆರೋಗ್ಯಕ್ಕೆ ಅನುಗುಣವಾಗಿ ಗಿಡಮೂಲಿಕೆಗಳ ಪ್ರಯೋಜನದ ಬಗ್ಗೆ ತಿಳಿಸಿಕೊಟ್ಟರು. ಉಪಯುಕ್ತ ಗಿಡಗಳನ್ನು ಉಳಿಸಿ ಬೆಳೆಸುವುದರ ಮೂಲಕ ಆಯುರ್ವೇದ ಗಿಡಮೂಲಿಕೆಗಳ ಔಷಧಿ ಬಳಕೆಯೊಂದಿಗೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಮುಂದಾಗಬೇಕೆಂಬ ಸಂದೇಶ ಸಾರಿದರು. ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೆಕೆರಿನ್ ಅರುಣ್ ಕುಮಾರ್ ಮಾತನಾಡಿ, ಕಾಡಂಚಿನಲ್ಲಿರುವ ಚನ್ನಂಗಿ ಸರ್ಕಾರಿ ಶಾಲೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ವಿಶಿಷ್ಟ ವಿಭಿನ್ನ ಕಾರ್ಯಗಳನ್ನು ಮಾಡುವುದರ ಮೂಲಕ ಗಮನ ಸೆಳೆದಿದೆ. ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ಶಿಕ್ಷಣದೊಂದಿಗೆ ಪರಿಸರ ಶುಚಿತ್ವ, ಆರೋಗ್ಯ ಸೇರಿದಂತೆ ಹಲವಾರು ವೃತ್ತಿ ಶಿಕ್ಷಣವು ನೀಡುತ್ತಿದೆ. ಅದೆಷ್ಟೋ ಗಿಡ ಮರಗಳು ಬೆಳೆದು ನಿಂತರೂ ಅದರ ಮಹತ್ವ ತಿಳಿಯದೆ ಬಹುತೇಕ ಮಂದಿ ನಿರ್ಲಕ್ಷಿಸಿದ್ದಾರೆ. ಆದರೆ ವಿದ್ಯಾರ್ಥಿಗಳು 50ಕ್ಕೂ ಹೆಚ್ಚು ಗಿಡಮೂಲಿಕೆಗಳ ಬಗ್ಗೆ ಪರಿಚಯಿಸುವುದರಿಂದ ಮೂಲಕ ಅದರ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಚನ್ನಂಗಿ ಶಾಲೆಯ ಶಿಕ್ಷಕರುಗಳು ಶಾಲೆಯ ಪಾಠಕ್ಕೆ ಮಾತ್ರ ಸೀಮಿತವಾಗದೆ ಕೃಷಿ, ಗಿಡಮೂಲಿಕೆಗಳ, ಪರಿಸರ ಶುಚಿತ್ವ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಮಕ್ಕಳನ್ನು ಕರೆದುಕೊಂಡು ಗ್ರಾಮ ವ್ಯಾಪ್ತಿಯಲ್ಲೂ ಸಂಚರಿಸುವ ಮನವರಿಕೆ ಮಾಡಿಕೊಂಡಿದ್ದಾರೆ. ಶಿಕ್ಷಕರ ಪರಿಶ್ರಮ, ಕಾಳಜಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿರಾಜಪೇಟೆ ತಾಲೂಕಿನ ಶಿಕ್ಷಣ ಸಂಯೋಜಕರಾದ ವಿಶಾಲಕ್ಷ್ಮಿ ಮಾತನಾಡಿ, ಮುಖ್ಯ ಶಿಕ್ಷಕಿ ಕೆಕೆ ಸುಶಾ ನೇತೃತ್ವದ ಶಿಕ್ಷಕರ ಪರಿಶ್ರಮದಿಂದ ಮಕ್ಕಳು ಹೆಚ್ಚಿನ ದಾಖಲಾತಿಯ ಮೂಲಕ ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಮಾದರಿಯಾಗಿದ್ದಾರೆ. ನಾವು ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ಶಾಲೆಯ ವಿದ್ಯಾರ್ಥಿಗಳು ಕಲಿಕೆ ವೃತ್ತಿ ಶಿಕ್ಷಣದೊಂದಿಗೆ ಆಸಕ್ತಿ ವಹಿಸಿ ಶಾಲೆಗೆ ತಪ್ಪದೆ ಹಾಜರಾಗುವ ಮೂಲಕ ಮಾದರಿಯಾಗಿದ್ದಾರೆ. ಬಹುತೇಕ ಮಂದಿ ಹಳೆಯ ಪದ್ಧತಿಯನ್ನು ಮರೆತು ರೆಡಿಮೇಡ್ ಫುಡ್ಗಳಿಗೆ ಆದ್ಯತೆ ನೀಡುತ್ತಿದ್ದಾರೆ. ಹೆಚ್ಚಿಗೆ ಕೆಮಿಕಲ್ ಬಳಕೆಯ ವಸ್ತುಗಳಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಹಳೆಯ ಪದ್ಧತಿಯಂತೆ ಹಣ್ಣು, ತರಕಾರಿ, ಗಿಡಮೂಲಿಕೆಗಳನ್ನು ಹೆಚ್ಚು ಬೆಳೆಸಿ ಉಪಯೋಗಿಸಿಕೊಳ್ಳುವುದರಿಂದ ಆರೋಗ್ಯದ ಸುಧಾರಣೆಯಾಗಲಿದೆ. ಮುಂದಿನ ಪೀಳಿಗೆಗೂ ಗಿಡಮೂಲಿಕೆಗಳ ಮಹತ್ವವನ್ನು ಪರಿಚಯಿಸುವ ಮೂಲಕ ಮಾದರಿಯಾಗಿರುವ ಶಾಲೆಯ ವಿದ್ಯಾರ್ಥಿಗಳ ಪ್ರತಿಭೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಲಾ ಮುಖ್ಯ ಶಿಕ್ಷಕಿ ಕೆಕೆ ಸುಶಾ ಮಾತನಾಡಿ, ಪ್ರತಿ ತಿಂಗಳು ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದೆ. ಮಕ್ಕಳ ಕಲಿಕೆಗೆ ಪೂರಕವಾದ ವಿಷಯಗಳನ್ನು ಮುಂದಿಟ್ಟುಕೊಂಡು ವೃತ್ತಿ ಶಿಕ್ಷಣವೂ ನೀಡಲಾಗುತ್ತದೆ. ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಪೋಷಕರು ಸಹಕಾರ ನೀಡುತ್ತಿದ್ದು, ದಾನಿಗಳು ಕೈಜೋಡಿಸುತ್ತಿದ್ದಾರೆ ಎಂದರು. ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷತೆ ಬೇಬಿ ಅಧ್ಯಕ್ಷತೆಯನ್ನು ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರಾದ ಪ್ರತಿಮಾ, ಮಂಜುಳಾ, ಸತೀಶ್ ಸೇರಿದಂತೆ ಪೋಷಕರು ಹಾಜರಾಗಿದ್ದರು. ನನ್ನನ್ನು ಭ್ರಮಿ ಎಂದು ಕರೆಯುತ್ತಾರೆ. ಒಂದೊಂದು ದಿನ ತಿಂದರೆ ಬುದ್ಧಿಶಕ್ತಿ ಹೆಚ್ಚಾಗ್ತದೆ, ಮತ್ತದ ಚಟ್ನಿ ಮಾಡೋಕ್ಕಾಯ್ತದೆ, ಮತ್ತದ ಉರ್ದು ತಿನ್ನೋಕ್ಕಾಯ್ತದೆ. ಧನ್ಯವಾದಗಳು. ನನ್ನಲ್ಲಿ ಸಿಟ್ರಿಕ್ ಆಮ್ಲ ಇದೆ, ಅದಕ್ಕೆ ನಾನು ಹುಳಿ ಆಗಿರ್ತೇನೆ. ನನ್ನಿಂದ ಜ್ಯೂಸ್ ಮಾಡ್ತಾರೆ, ಮೀನು ಸಾರಿಗೆ ಹಿಂಡುತ್ತಾರೆ. ಧನ್ಯವಾದಗಳು. ಮತ್ತು ಶುಂಠಿ ಟೀ ಮಾಡ್ತಾರೆ, ಕಷಾಯ ಮಾಡ್ತಾರೆ. ಮಕ್ಕಳಿಗೆ ಜ್ವರ ಬರುವಾಗ ಕಷಾಯ ರೂಪದಲ್ಲಿ ಸೇವಿಸುತ್ತಾರೆ. ಧನ್ಯವಾದಗಳು.
ನಾನು ಹೇಳುತ್ತಿರುವ ಔಷಧಿ ಸಸ್ಯದ ಹೆಸರು ಕಪ್ಪು ತುಳಸಿ. ತುಳಸಿಯಲ್ಲಿ ಹಲವಾರು ರೀತಿಯ ತುಳಸಿಗಳಿವೆ. ತುಳಸಿಯನ್ನು ಶುಭ ಕಾರ್ಯ ಮತ್ತು ಅಶುಭ ಕಾರ್ಯಕ್ಕೆ ಬಳಸುತ್ತಾರೆ. ತುಳಸಿ ಎಲೆಯ ರಸದೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸಿದರೆ ಗಂಟಲು ನೋವು ಕಡಿಮೆಯಾಗುತ್ತದೆ. ಊಟ ಮಾಡುವುದೆಂದರೆ ನನಗೆ ಬಹಳ ಇಷ್ಟ. ಪೂಜೆ, ಮದುವೆ, ಶುಭ ಕಾರ್ಯಗಳಿಗೆ ನಾನಿರಲೇಬೇಕು. ಬಾಳೆ ಹೂವನ್ನು ಪಲ್ಯ ಮಾಡ್ತಾರೆ, ಬಾಳೆಕಾಯಿ ಪಲ್ಯ ಮಾಡ್ತಾರೆ, ಬಾಳೆಕಾಯಿ ಸಾಂಬಾರು ಮಾಡ್ತಾರೆ, ಬಾಳೆ ಬಜ್ಜಿ ಮಾಡ್ತಾರೆ, ಬಾಳೆಕಾಯಿ ಇರ್ತದೆ. ಧನ್ಯವಾದಗಳು. ತೆಗೆದುಕೊಂಡಿರುವ ಔಷಧಿ ಸಸ್ಯದ ಹೆಸರು ನಿದ್ರಾಹೀನತೆ ಸಮಸ್ಯೆ ಇರುವವರಿಗೆ ತುಂಬೆ ಗಿಡ ಉತ್ತಮವಾದ ಔಷಧಿ. ತುಂಬೆ ಗಿಡದವು ಶಿವನ ಪ್ರಿಯವಾದವು. ಹಾವು ಕಚ್ಚಿರುವ ಜಾಗಕ್ಕೆ ತುಂಬೆ ಗಿಡದ ರಸವನ್ನು ಹಾಕುವ ಪದ್ಧತಿ ಇದೆ. ದೇಹದಲ್ಲಿ ಯಾವ ಭಾಗದಲ್ಲಾದರೂ ಗಾಯವಾಗಿದ್ದರೆ ತುಂಬೆ ಗಿಡದ ಎಲೆಯನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ನೀರಿಗೆ ಗಾಯಕ್ಕೆ ಹಾಕಿದ್ದಾರೆ ಗಾಯವಾಸಿಯಾಗುತ್ತದೆ. ಧನ್ಯವಾದಗಳು. ನಾನು ಮುಟ್ಟಿದರೆ ಮುನಿ, ಶರೀರದಲ್ಲಿ ಗಾಯವಾದರೆ ನನ್ನನ್ನು ಸುಟ್ಟು ತೆಂಗಿನ ಎಣ್ಣೆಯೊಂದಿಗೆ ಗಾಯಕ್ಕೆ ಲೇಪಿಸಿದರೆ ಗಾಯ ಒಣಗುತ್ತದೆ. ಧನ್ಯವಾದ. ಮರಗೆಣಸು ಭೂಮಿಯ ಒಳಭಾಗದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಬೇಯಿಸಿಬಿಟ್ಟು ತಿನ್ನಲಾಗುತ್ತದೆ. ಬಹಳ ರುಚಿಯಾಗಿದೆ. ಧನ್ಯವಾದಗಳು. ಸುವಾಸನೆ ಹೊಂದಿರುವೆನು. ನನ್ನನ್ನು ಚಟ್ನಿ ಮಾಡ್ತಾರೆ. ನಾನು ನೀಲಗಿರಿ ಮರ, ನೋವಿನ ಎಣ್ಣೆ ಮತ್ತು ತೈಲವನ್ನು ತಯಾರಿಸುತ್ತಾರೆ. ಧನ್ಯವಾದ. ನಾನು ಒಂದು ಕಾಡು ಜಾತಿಯ ಸಂಬಾರ ಸೊಪ್ಪು. ನನ್ನನ್ನು ಮಾಂಸಾಹಾರಿ ಅಡುಗೆಯಲ್ಲಿ ತಯಾರಿಕೆ ಬಳಸುತ್ತಾರೆ. ನನ್ನ ಹೆಸರು ಶುಂಠಿ. ಪಾನೀಯ ಸಿದ್ಧತೆಗಾಗಿ ನನ್ನನ್ನು ಬಳಸುವರು. ಪ್ರತಿ ಮನೆಗಳಲ್ಲೂ ನಾನು ಹೆಚ್ಚು ಕಾಣಿಸುತ್ತೇನೆ. ಇದು ಕಬ್ಬಿಣಾಂಶ ಇರುವ ಸೊಪ್ಪು. ಹಾಗಾಗಿ ನಾವು ನಮ್ಮ ಶಾಲೆಯಲ್ಲಿ ತುಂಬ ಗಿಡವನ್ನು ನೆಡುತ್ತೇವೆ. ಅದರಲ್ಲಿ ನುಗ್ಗೆಕಾಯಿ ಆಗುತ್ತದೆ. ಬಹಳ ರುಚಿಯಾಗಿರ್ತದೆ. ಧನ್ಯವಾದಗಳು. ನನ್ನ ಹೆಸರು ಅಮೃತ ಬಳ್ಳಿ. ಮಕ್ಕಳಿಗೆ ಕಾಲು ಕೈ ನೋವಾದರೆ ಅಮೃತ ಬಳ್ಳಿನ ಕಟ್ಟುತ್ತಾರೆ. ಧನ್ಯವಾದಗಳು. ನಾನು ಎಲ್ಲರ ಮನೆಯೊಂದಿಗೆ ಇರ್ತೇನೆ. ನಾನು ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಥ್ಯಾಂಕ್ ಯು. ನಾನು ಹಾಗಲಕಾಯಿ ಬಳ್ಳಿ. ನಾನು ತುಂಬ ಕಹಿ. ನನ್ನ ಹತ್ರ ಎಲ್ಲ ಔಷಧಿಗಳಿದೆ. ನನ್ನ ಪಲ್ಯ ಮಾಡ್ತಾರೆ ಮತ್ತೆ ಸಾರು ಮಾಡ್ತಾರೆ. ಧನ್ಯವಾದ. ಹೂಗಳ ರಾಣಿ. ಧನ್ಯವಾದ. ನಾನು ಎಕ್ಕದ ಗಿಡ, ಎರಡು ರೀತಿ ಇರುವ ಎಕ್ಕದ ಗಿಡ. ಬಿಳಿ, ಕೆಂಪು, ಪೂಜೆಗಾಗಿ ಬಳಸುತ್ತಾರೆ. ಧನ್ಯವಾದ. ಸವಾಳ. ನಾನು ಹಲವಾರು ಬಣ್ಣಗಳಿಂದ ತುಂಬಿ ಬಂದಿರುತ್ತೇನೆ. ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ನಾನು ಇರುತ್ತೇನೆ. ನನ್ನ ಹೆಸರು ಮಲ್ಲಿಗೆ ಹೂ. ನನ್ನ ಪೂಜೆಗೆ ಬಳಸ್ತಾರೆ, ತಲೆಗೆ ಹಚ್ತಾರೆ. ಧನ್ಯವಾದಗಳು. ಮೆಣಸಿನಕಾಯಿ ನಮ್ಮ ಸಾಲಲ್ಲಿದೆ. ತಿನ್ನುವಾಗ ತುಂಬಾ ಖಾರ. ಕಾಗೆ ಸೊಪ್ಪು ಕಾಡಲ್ಲಿ ಮತ್ತೆ ಗದ್ದೆಯಲ್ಲಿ ಇರುತ್ತೀನಿ. ಮತ್ತೆ ನನ್ನ ಚಟ್ನಿ ಮತ್ತೆ ಪಲ್ಯ ಮಾಡುತ್ತಾರೆ. ನನ್ನ ಹೆಸರು ನಾಗದಾಳಿ. ನನ್ನ ಇನ್ನೊಂದು ಹೆಸರು ನರ್ವೀಸ. ನನ್ನನ್ನು ಚಿಕ್ಕ ಮಕ್ಕಳಿಗೆ ಜ್ವರವಾದರೂ ಉಜ್ಜುತ್ತಾರೆ. ಎಲ್ಲಿಗಾದರೂ ಹೋಗುವಾಗ ಕಿವಿಗೆ ಮುಗಿಸ್ಕೊಂಡಿರ್ತಾರೆ. ನಾನು ತೆಗೆದುಕೊಂಡಿರುವ ಔಷಧಿ ಸಸ್ಯದ ಹೆಸರು ದೊಡ್ಡ ಪತ್ರೆ. ಕೆಮ್ಮು ಬಂದಾಗ ಔಷಧಿ ತಯಾರಿಸ್ತಾರೆ. ಹಸಿಯಾಗಿ ಚಟ್ನಿ ತಯಾರಿಸ್ತಾರೆ. ನಾನು ಕರಿಬೇವಿನ ಸೊಪ್ಪು. ನನ್ನನ್ನು ಎಲ್ಲ ಸಾಂಬಾರಿಗೂ ಹಾಕುವರು. ನಾನು ಇಲ್ಲದಾದರೆ ಆಗುವುದಿಲ್ಲ. ಎಲ್ಲರ ಮನೆಯಲ್ಲೂ ಕರಿಬೇವಿನ ಸೊಪ್ಪು ಗಿಡ ಇರುತ್ತದೆ. ಕಾಯಿ ಅದನ್ನ ಪಲ್ಯ ಮಾಡಕಾಯ್ತದೆ. ನನ್ನ ಹೆಸರು ಕನಕಾಂಬರ. ನಾನು ಮನೆಯ ಅಂಗಳದಲ್ಲಿ ಇರುತ್ತೇನೆ. ನಾನು ಕೀರೆ ಸೊಪ್ಪು. ಎಲ್ಲರ ಮನೆ ಮುಂದೆ ಇರ್ತೇನೆ. ನನ್ನ ಸಾಂಬಾರ್ ಮಾಡ್ತಾರೆ. ನಾನು ಗಾಳಿ ಸೊಪ್ಪು. ನನ್ನನ್ನು ಕಿವಿಗೆ ಮುಡಿಸುತ್ತಾರೆ. ನನ್ನ ಹೆಸರು ಅರಿಶಿನ. ನನ್ನನ್ನು ಒಣಗಿಸಿ ಪುಡಿ ಮಾಡಿ ಸಾಂಬಾರು ತಯಾರಿಸಲು ಔಷಧಿ ಪೂಜೆಗೆ ಬಳಸ್ತಾರೆ, ಮದುವೆಗೆ ಬಳಸ್ತಾರೆ. ನಾನು ಚೆಂಡು ಹೂವು. ಥರ ಬೇರೆ ಬಣ್ಣಗಳಿದೆ. ನಾನು ಲೋಳಿ ಸರ. ಹಸಿರು ಬಣ್ಣದಲ್ಲಿರ್ತೇನೆ. ನನ್ನ ಮುಖಕ್ಕೆ ಉಜ್ಜುತ್ತಾರೆ. ನನ್ನ ಹೆಸರು ಗಾಂಧಾರಿ ಮೆಣಸು. ನೋಡಲು ಚಿಕ್ಕದಾಗಿದ್ದರೂ ತುಂಬ ಖಾರ ಇರುವೆ. ಚಟ್ನಿ ಮಾಡ್ಬೋದು, ಸಾಂಬಾರಿಗೆ ಹಾಕ್ಬೋದು. ನನ್ನನ್ನು ಸಾಂಬಾರು ಮಾಡ್ತಾ ಇದ್ದಾರೆ. ಕೆಸ ತಿಂದರೆ ರಕ್ತದ ಒತ್ತಡ ಕಡಿಮೆ ಆಗುತ್ತದೆ. ನಾನು ಮರಕೆಸ. ನಾನು ಮರದಲ್ಲಿರುತ್ತೇನೆ. ನನ್ನನ್ನು ಆಟಿ ತಿಂಗಳಲ್ಲಿ ಮಾತ್ರ ಸೇವಿಸುತ್ತಾರೆ. ವಾಸನೆ ಹೊಂದಿರುವ ಒಂದು ಎಲೆ. ನನ್ನನ್ನು ಪಲಾವ್ಗೆ ಬಳಸ್ತಾರೆ. ತುಂಬ ಖುಷಿ ಆಗ್ತದೆ. ಯಾಕೆಂತಂದರೆ ಈ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಈ ಥರ ಜೀವವೈವಿಧ್ಯ ಒಂದು ಗಿಡಗಳನ್ನು ತಂದು ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಮ್ಮ ಹೆಡ್ಮಿಸ್ಟರ್ ಅವರು ಮಾಡಿದ್ದಾರೆ. ಅವರಿಗೆ ನಾನು ನನ್ನ ಪರವಾಗಿ ಎಲ್ಲರ ಪರವಾಗಿ ನಾನೊಂದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂತಂದರೆ
ಇಂಥ ಪ್ರೋಗ್ರಾಮ್ ಎಲ್ಲೂ ಮಾಡಲಿಲ್ಲ. ಮಾಡ್ತಾರೆ, ಯಾಕೆಂತಂದರೆ ಆಟೋಟ ಸ್ಪೋರ್ಟ್ಸು ಅದು ಇದು ಅಂತೆಲ್ಲ ಮಾಡಿದ್ದಾರೆ. ಆದರೆ ಔಷಧಿ ಗುಣ ಇರುವಂಥದ್ದನ್ನು ಇದರಿಂದ ಯಾವ ಥರ ಉಪಯೋಗ ಆಗ್ತದೆ, ಯಾವ ಥರ ಇದನ್ನು ಏನು ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ ಹೇಳುವಂಥ ಒಂದು ಒಳ್ಳೆಯ ಒಂದು ಇದು ಈ ಒಂದು ಇದರಲ್ಲಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆಂತಂದರೆ ಈಗ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಅಂತ ಹೇಳಿದ್ದೀನಿ. ಹಾಗೆ ಈಗ ಜೀವವೈದ್ಯ ಮಂಡಳಿನೇ ಇದೆ, ಇದಕ್ಕಾಗಿ ಒಂದು ಮಂಡಳಿನೇ ಇದೆ. ಇದು ಕೇಂದ್ರ ಸರ್ಕಾರದವರು ಇದಕ್ಕೆ ಒಂದು ಇದನ್ನು ಎಲ್ಲ ಗ್ರಾಮ ಪಂಚಾಯತಿಲೂ ಮಾಡಿದ್ರು. ಒಂದು 3 ವರ್ಷದಿಂದ ನನಗೆ ಗೊತ್ತಿರುವಂಗೆ ಇದಕ್ಕೆ ನಾನೊಂದು ಅಧ್ಯಕ್ಷನೂ ಆಗಿದ್ದೆ ಇದಕ್ಕೆ. ಆದರೆ ಆಮೇಲೆ ಏನಾಯಿತೋ ಏನಂತ ಗೊತ್ತಿಲ್ಲ, ಅದೆಲ್ಲ ಅಲ್ಲಿಗೆ ಬಿಟ್ಬಿಟ್ರು. ಆ್ಯಕ್ಚುಲಿ ಇದನ್ನು ಬಿಡಬಾರ್ದು. ಯಾಕೆಂತಂದರೆ ಇಂಥ ಗುಣ ಔಷಧಿ ಅಂತ ಉಳ್ಳಂಥ ಈ ಗಿಡಗಳನ್ನು ಪೋಷಿಸೋದ್ರ ಜೊತೆಗೆ ಇದನ್ನು ಪೋಷಣೆ ಮಾಡಿ ಎಲ್ಲರೂ ಸೇವಿಸೋದರಿಂದ ಆರೋಗ್ಯಕ್ಕೆ ಭಾಳಷ್ಟು ಒಳ್ಳೆಯದಾಗ್ತದೆ. ಈಗಿನ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಚೆನ್ನಯ್ಯನಕೋಟೆ ಕ್ಲಸ್ಟರಿನ ಕಾಡಿನಂಚಿನಲ್ಲಿರುವಂತಹ ಚೆನ್ನಂಗಿ ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಕರು ಔಷಧಿ ಸಿಂಚನ ಅಂತ ಹೇಳುವಂತಹ ಹೊಸ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕ್ಷಣದಲ್ಲಿ ಮಕ್ಕಳು 47 ರೀತಿಯ ಔಷಧೀಯ ಸಸ್ಯವನ್ನು ತಂದು ಅದರ ಪ್ರಯೋಜನವನ್ನು ಹೇಳ್ತಾ ಇದ್ರು. ಜೊತೆಗೆ ಅದನ್ನು ಯಾಕೆ ಬೆಳೆಸ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಇತ್ತೀಚಿನ ದಿನದಲ್ಲಿ ನಾವು ಸಾಧಾರಣವಾಗಿ ಇಂಗ್ಲಿಷ್ ಮೆಡಿಸಿನ್ಗೆ ಮೊರೆ ಹೋಗಿರುವಂತಹ ಸಂದರ್ಭ, ನಮಗೆ ಈ ಆಯುರ್ವೇದಿಕ್ ಔಷಧೀಯ ಸಸ್ಯಗಳ ಮರ್ತೇ ಹೋಗಿರುತ್ತೆ. ಇದನ್ನು ಇಲ್ಲಿ ತಂದು ಮಕ್ಕಳು ವಿವರಿಸಿದಾಗ ಮಕ್ಕಳಿಗೂ ಕೂಡ ಇಂತಹ ಒಂದು ಸಸ್ಯ ನಮ್ಮ ಅಕ್ಕಪಕ್ಕದಲ್ಲಿ ಇದೆ, ಇದರಿಂದ ನಾವು ಪ್ರಯೋಜನವನ್ನು ಪಡ್ಕೊಳ್ಬಹುದು ಅಂತ ಹೇಳುವಂತಹ ಒಂದು ಅರಿವು ಅವರಿಗೆ ಉಂಟಾಗಿದೆ. ಮತ್ತು ಈ ಇಂಗ್ಲಿಷ್ ಮೆಡಿಸನ್ನಲ್ಲಿ ನಾವು ಅಡ್ಡ ಪರಿಣಾಮವನ್ನು ಕಾಣಬಹುದು, ಆದರೆ ಆಯುರ್ವೇದದಲ್ಲಿ ನಾವು ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೆ ಮಕ್ಕಳು ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ನಾವು ಉಪಯೋಗಿಸಬಹುದು ಅಂತ ಹೇಳುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಈ ಶಾಲೆಯವರು ಮಾಡಿರೋದ್ರಿಂದ ಈ ಶಾಲೆಯ ಮುಖ್ಯ ಶಿಕ್ಷಕರು, ಅತಿಥಿ ಶಿಕ್ಷಕರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಪೋಷಕರಿಗೂ ನಾನು ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಚೆನ್ನಂಗಿ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮಲ್ಲಿ 47 ವಿದ್ಯಾರ್ಥಿಗಳು ದಾಖಲಾಗಿರ್ತಾರೆ. ನಾವು ಗೆಸ್ಟ್ ಟೀಚರ್ ಸೇರಿದಂತೆ 4 ಜನರು ಕೂಡ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಮ್ಮಲ್ಲಿ 47 ವಿದ್ಯಾರ್ಥಿಗಳು ಶಾಲೆಗೆ ಬರಲು ಪ್ರಾರಂಭದ ದಿನದಿಂದ SDMC ಪೋಷಕರು ಹಾಗೂ ಶಿಕ್ಷಕರು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿರ್ತೀವಿ. ಅದಕ್ಕೆ ಮಾದರಿಯಂತೆ ನಾವು ಆ ಸಭೆಯನ್ನು ಮಾಡಲಾಗಿ ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ಕಲಿಕೆಗೆ ಅನುಗುಣವಾಗಿರುವಂತಹ ವಿಭಿನ್ನವಾಗಿರುವಂತಹ 10 ತಿಂಗಳಲ್ಲಿ 10 ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಹಾಗಾಗಿ ಮೊದಲನೇದಾಗಿ ಜೂನ್ ತಿಂಗಳಲ್ಲಿ ಇವತ್ತು ಔಷಧ ಸಿಂಚನ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಮನೆಗಳಿಂದ 47 ವಿದ್ಯಾರ್ಥಿಗಳು 47 ಥರದ ಮನೆಮದ್ದು ಔಷಧಿ ಗಿಡ ಇವುಗಳನ್ನ ತಂದಿರ್ತಾರೆ. ಅದರ ಮಹತ್ವವನ್ನು ವಿದ್ಯಾರ್ಥಿಗಳು ಹೇಳಬೇಕಾಗುತ್ತೆ. ಜೊತೆಗೆ ಅವರ ಪೋಷಕರು ಕೂಡ, ಕೆಲವೊಂದು ಪೋಷಕರು ನಿಜಕ್ಕೂ ನಮಗೆ ಬಹಳ ಖುಷಿ ಅನಿಸ್ತಾ ಇದೆ. ಪೋಷಕರು ಕೂಡ ನಮಗೆ ಸಾಥ್ ನೀಡಿ ಗಿಡಗಳನ್ನು ಕಲಿಸಿ ಅದು ಯಾವ್ಯಾವುದಕ್ಕೆ ಯಾವ ಔಷಧಿ ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಗಿಡಗಳ ಮಹತ್ವ ಹಾಗೂ ಅವರ ಜೀವನದ ಮುಂದಿನ ಜೀವನಕ್ಕೂ ಕೂಡ ಈ ಒಂದು ಔಷಧಿ ಗುಣವುಳ್ಳ ಸಸ್ಯಗಳ ಬಗ್ಗೆ ತಿಳಿಯಲು ಸಹಕಾರಿಯಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ನಂಜರಾಜ ಮೂರ್ತಿರವರನ್ನು ಬೀಳ್ಕೊಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಕೆಆರ್ಪೇಟೆ ಉಪವಿಭಾಗ 2ರಲ್ಲಿ ಗ್ರೇಡ್ 1 ಮೆಕ್ಯಾನಿಕ್ ನೌಕರರಾಗಿ ಸುಮಾರು 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯ ನಂಜರಾಜ ಮೂರ್ತಿ ಅವರಿಗೆ ಚಿಸ್ಕಾ ಅಧಿಕಾರಿಗಳು ಹಾಗೂ ನೌಕರರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದರು. ಚೆಸ್ಕಾಂ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ವಯೋನಿವೃತ್ತಿಯಾದ ಗ್ರೇಡ್ 1 ಮೆಕ್ಯಾನಿಕ್ ನಂಜರಾಜ ಮೂರ್ತಿ ದಂಪತಿಗಳನ್ನು ಸನ್ಮಾನಿಸಿ ಮಾತನಾಡಿದ ಚೆಸ್ಕಾಂ ಉಪವಿಭಾಗ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿಯವರು ಮಾತನಾಡಿ, ಸರ್ಕಾರಿ ನೌಕರರಿಗೆ ನಿವೃತ್ತಿ ಎಂಬುದು ಸಹಜವಾದ ಪ್ರಕ್ರಿಯೆಯಾಗಿದೆ. ಆದರೆ ಸರ್ಕಾರಿ ನೌಕರರಾದ ನಾವು ಸೇವೆಯ ಅವಧಿಯಲ್ಲಿ ಮಾಡಿದ ಜನಪರ ಕೆಲಸಗಳು ನಮಗೆ ಹೆಸರು ತಂದು ಕೊಡುತ್ತಿವೆ. ಸರ್ಕಾರಿ ಸೇವೆ ಎಂಬುದು ದೇವರು ಕೊಟ್ಟ ವರವಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಂಡು ಜನಸಾಮಾನ್ಯರಿಗೆ ಒಳ್ಳೆಯ ಸೇವೆ ನೀಡಿದರೆ ನಮಗೆ ನಿವೃತ್ತಿಯ ನಂತರವೂ ಒಳ್ಳೆಯ ಬೆಲೆ ಸಿಗುತ್ತದೆ. ಇಲ್ಲದಿದ್ದರೆ ನಿವೃತ್ತಿಯ ನಂತರ ಯಾರೂ ಸಹ ಬೆಲೆ ಕೊಡುವುದಿಲ್ಲ. ಇಂತಹ ನಿಟ್ಟಿನಲ್ಲಿ ತಮ್ಮ 38 ವರ್ಷಗಳ ಸುದೀರ್ಘ ಸೇವೆಯ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸುವ
ನಂಜರಾಜಮೂರ್ತಿ ಅವರಿಗೆ ನಿವೃತ್ತಿಯ ಈ ದಿನ ನೂರಾರು ಮಂದಿ ನೌಕರರು ಬಂದು ಅವರಿಗೆ ಬೀಳ್ಕೊಡುಗೆ ನೀಡುತ್ತಿರುವುದು ಅವರ ಉತ್ತಮ ಸೇವೆಗೆ ಸಾಕ್ಷಿಯಾಗಿದೆ. ನಂಜರಾಜಮೂರ್ತಿ ಅವರ ನಿವೃತ್ತಿಯ ಜೀವನವು ಸುಖವಾಗಿರಲಿ, ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಚೆಸ್ಕಾಂ ಎಇಇ ಪುಟ್ಟಸ್ವಾಮಿ ಆಶಯ ವ್ಯಕ್ತಪಡಿಸಿದರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಚೆಸ್ಕಾಂ ಟೌನ್ ಸಹಾಯಕ ಇಂಜಿನಿಯರ್ ಮನುಕುಮಾರ್, ಹಿರಿಯ ಸಹಾಯಕ ಮಧು, ವಿಭಾಗ ಕಚೇರಿಯ ಎಎ ನಂದನ್, ಶಿಳನೇರಿ ಜೆಇ ಸುನಿಲ್ ಕುಮಾರ್, ಕೆಪಿಟಿಎಲ್ ಜೂನಿಯರ್ ಇಂಜಿನಿಯರ್ ಟಿಜಿ ತಿಮ್ಮಪ್ಪ, ಇಂಜಿನಿಯರ್ ಭಾಸ್ಕರ್, ಇ ಶಿವಕುಮಾರ್ ಸ್ವಾಮಿ, ಮಂದಾಗೆರೆ ಜಿಎ ಶ್ರೀಧರ್, ಸಂತೆಬಾಚಳ್ಳಿ ಜೆಇ ರವೀಂದ್ರ, ವಿಠಲಪುರ ಶ್ರೀ ಕೆ ಕಾಂತು, ಪುನಕರೆ ಜೆಇ ಹರೀಶ್, ವಿಠಲಪುರ ಜೆಇ ಶ್ರೀಕಾಂತು, ಉಗ್ರಣ ಪಾಲಕ ಅನಿಲ್, ಹಿರಿಯ ಸಹಾಯಕರಾದ ರುಕ್ಮಿಣಿ ಮತ್ತು ಇಂದುಮತಿ, ಹಿರಿಯ ಸಹಾಯಕ ಮಧುಸೂದನ್, ವಿದ್ಯುತ್ ಗುತ್ತಿಗೆದಾರರ ಸಂಘದ ನಾಗೇಂದ್ರ, ಮಧು, ರಾಜ್ಯ ಗುತ್ತಿಗೆದಾರರ ಸಂಘದ ಪ್ರಚಾರ ಸಮಿತಿ ಉಪಾಧ್ಯಕ್ಷ ಜಬೀಉಲ್ಲಾ ಸೇರಿದಂತೆ ನೂರಾರು ಚೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ನೌಕರರು ಭಾಗವಹಿಸಿದರು. ಕಚೇರಿಯಿಂದ ಎಲ್ಲ ಕಡೆ ಬ್ಯಾನರು, ಪೋಸ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಷ್ಟೇ ಎಚ್ಚರ ವಹಿಸಿದ್ರು ಸಹ ಅಪಘಾತಗಳು ಕಮ್ಮಿ ಆಗ್ತಾ ಇಲ್ಲ. ಪತ್ರಿಕೆಗಳಲ್ಲಿ ನೀವು ನಿಮ್ಮ ಕೆಲಸ ಮಾಡುವಾಗ ದಿನನಿತ್ಯ ನೋಡ್ತಾ ಇದ್ದೀರಿ, ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಸಭೆ ಅಥವಾ ಮೀಟಿಂಗ್ ಗಳಲ್ಲಿ ಹೇಳಿದ್ರು ಸಹಿತ ಯಾರು ಕೂಡ ನಾವು ನೆಗ್ಲೆಕ್ಟ್ ಮಾಡಲ್ಲ. ಅದನ್ನ ಅನುಸರಿಸಿಕೊಂಡು ಆ ಏನು ಸುರಕ್ಷಿತ ವಲಯವನ್ನು ನಿರ್ವಹಿಸಿಕೊಂಡು ಕೆಲಸ ಮಾಡಬೇಕು. ನಿಮ್ಮ ಸೇವೆ ಜೊತೆಗೆ ನಿಮ್ಮನ್ನು ನಂಬಿದಂತ ಕುಟುಂಬದವರ ಕಾಳಜಿ ಮುಖ್ಯವಾಗಿದೆ. ಹಾಗೆ ಸಾರ್ವಜನಿಕರ ಬದುಕಿನಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ಇರ್ಬೋದು ಅಥವಾ ಇತರೆ ಸಾರ್ವಜನಿಕರ ಪ್ರಾಣಹಾನಿ ಆಗಿರ್ಬೋದು, ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೀವು ಕೆಲಸ ಮಾಡ್ತಾ ಇರುವಾಗ ನೀವು ವ್ಯಾಪ್ತಿಯಲ್ಲಿ ಈಗ ನಿಮ್ಮ ಕ್ಯಾಂಪ್ಲೈನ್ ಒಂದು 5 ಸೀಮಿತವಾಗಿರುತ್ತೆ. ನಿಮ್ಮ ಸೆಕ್ಷನ್ ಒಂದಷ್ಟು ಮಹಿಳೆಗಳು ಮಾತ್ರ ಇರ್ತದೆ. ಒಂದು ಸೆಕ್ಷನ್ ಅಥವಾ ಒಂದು ಸಬ್ ಡಿವಿಷನ್, ಒಂದು ಡಿವಿಷನ್, ಹಾಗೆ ಸರ್ಕಲ್, ಇಡೀ ವ್ಯವಸ್ಥೆ ಸರಿ ಹೋಗ್ಬೇಕು ಅಂದ್ರೆ ತಮ್ಮ ಕರ್ತವ್ಯ ತಮಗೆ ನಿಗದಿಪಡಿಸಿದಂತ ಕ್ಷೇತ್ರದಲ್ಲಿ ನೀವು ನಿರ್ವಹಿಸಬೇಕು. ಯಾಕಂದ್ರೆ ಈ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜೊತೆಗೆ ಇವತ್ತು ದಿನ ನಾನು ಕೆಡಿಪಿ ಮೀಟಿಂಗ್ ಇವತ್ತು ಸಾಮಾನ್ಯ ಸಭೆ ಇತ್ತು, ಮಾನ್ಯ ಶಾಸಕರು ಕೂಡ ಸಭೆ ಇದ್ರು. ಮೊದಲು ನಾನು ಚೆಸ್ಕಾಂ ಅಂತ ಎದ್ದ ತಕ್ಷಣವೇ 70 ವಾರ ಕಂಪ್ನಿಯೊಂದು ನಿದ್ದೆ ಬರುತ್ತೆ ನಮಗೆ ರೈತರಿಂದ ಅಂತ ಹೇಳಿ ನಾವು ಹೇಳ್ಬೋದು. ಯಾವ್ದು ಮಾಡ್ತಾ ಇಲ್ಲ, ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಅಥವಾ ವೀಸಾ ಆಗ್ತಾ ಇಲ್ಲ, ಅಥವಾ ಕಾಮಗಾರಿ ಬದಲಾವಣೆ ಆಗ್ತಾ ಇಲ್ಲ, ಅಭಿವೃದ್ಧಿ ಮನೆ ಮೇಲೆ ಹೋಗಿದೆ, ಈ ತರದ್ದೆಲ್ಲ ಅದನ್ನೆಲ್ಲ ನಾವು ನಿಯಮಾನುಸಾರ ಮಾಡಬೇಕಾಗುತ್ತೆ, ಕಾಲಮಿತಿ ಒಳಗಡೆ ಮಾಡಬೇಕಾಗುತ್ತೆ. ಆದಷ್ಟು ಸುಧಾರಣೆಗಳನ್ನ ಮಾಡಿ ಇಲಾಖೆ ಕೆಲಸಗಳನ್ನ ಅನುದಾನ ಬಿಡುಗಡೆ ಮಾಡ್ತಾ ಇದೆ. ಅದಕ್ಕೆ ನೋಡಿ, ಈಗ 931 VNIP ವರ್ಕಲ್ಲಿ ಈಗ 400 ಮುಗಿಸಿದೀವಿ, ಇನ್ನು ಮಿಕ್ಕೋ ಮಾಡ್ತಾ ಇದೀವಿ ಸರ್. IP ಸೆಕ್ಟರ್ ಮತ್ತೆ HMI ಸೆಗ್ರಿಗೇಷನ್ ವರ್ಕ್ ಆಗ್ತಾ ಇದೆ ಸರ್. ಟ್ರಾನ್ಸ್ಫರ್ ಆಗೋ ಕೆಲಸಗಳು ಮಾಡ್ತಾ ಇದೀವಿ. ತಂತಿ ರೀಕಂಡಕ್ಟಿಂಗ್ ಮತ್ತೆ ಬೇರೆ ಬೇರೆ ಕೆಲಸಗಳಿಗೆಲ್ಲ ಎಸ್ಟಿಮೇಟ್ ಕೊಟ್ಟಿದ್ವಿ, DPR ಕೊಟ್ಟಿದ್ವಿ, ಅನುದಾನ ಕಾಯ್ತಾ ಇದೀವಿ, ಅದು ಮಾಡ್ಕೊಡ್ತೀವಿ. ಬೇರೆ ಗಂಗಾ ಕಲ್ಯಾಣ ಒಂದು 149 ಗಂಗಾ ಕಲ್ಯಾಣದಲ್ಲಿ ಒಂದು 55 ಮಾಡಿದ್ವಿ, ಮಿಕ್ಕೋ ಮಾಡ್ತಾ ಇದೀವಿ. ಕುಡಿಯೋ ನೀರು ನಾವು ಒಂದು 108 ಮಾಡಿದ್ವಿ, ಇನ್ನ 100 ಜಲಜೀವನ ಮಿಷನರಿ ಅವರ ಹೆಸರುಗಳಾಗ್ತಾ ಇದೆ. ನಮ್ಮ ಜೀವನ ಬೆಳಿಗ್ಗೆ ಜನಸಂಪರ್ಕ ಸಭೆ ನಿಗದಿತ ಸಮಯದಲ್ಲಿ ಮಾಡಬೇಕಾಗಿಲ್ಲ, ಪ್ರತಿದಿನವೂ ಒಂದು ಜನಸಂಪರ್ಕ ಸಭೆ ಪ್ರತಿನಿತ್ಯ. ಈಗ ನಾವು ಅಟೆಂಡ್ ಮಾಡಬೇಕು, ಟಿಸಿ ಸೂತ್ರ ಬದಲಾಯಿಸಬೇಕು. ಏನು ರೈತರ ಗ್ರಾಹಕರು ಯಾರೇ ಬಂದು ದೂರಗಳಿಗೆ ನಾವು ಸ್ಪಂದಿಸಿ ಕೆಲಸ ಮಾಡಬೇಕು, ಪ್ರತಿದಿನ ಮಾಡ್ತಾ ಇದ್ದೀವಿ. ಈಗ ನಮ್ಗಳಿಗೆ ಏನಾಗುತ್ತೆ, ಈ ಫೀಲ್ಡ್ ಅಲ್ಲಿ ಯೋಚನೆ ಮಾಡಿದ್ರೆ ಏನಪ್ಪ ಇಷ್ಟೊಂದು ಕೆಲಸಗಳು ಮಾಡ್ತಾ ಇದೀವಿ ಅಂತೀವಿ. ಆದ್ರೆ ಹೊರನವ್ರು ನೋಡಿದಾಗ ಗೊತ್ತಾಗುತ್ತೆ ನಾವು ಏನ್ ಮಾಡ್ತಾ ಇದೀವಿ ಅದು ಸಾಲದು, ಇನ್ನೂ ಮಾಡ್ಬೇಕಾಗಿದೆ. ನಾವು ಎಚ್ಚರಿಸ್ಕೊಂಡು ಮಾಡ್ಬೇಕು. ನಮ್ಗೆ 24 ಗಂಟೆ ಡ್ಯೂಟಿ ಅಂತ ಹೇಳ್ತಿದೀವಿ, ನಾವು ಎಸೆನ್ಸಿಯಲ್ ಸರ್ವಿಸ್ ಇದೀವಿ. ಹಾಗಾಗಿ ನಾವೆಲ್ಲ 24 ಗಂಟೆ ಗ್ರಾಹಕರ ಸೇವೆಗೆ ಇದೀವಿ. ಇಷ್ಟು ನಾವೇ ಹೆಚ್ಚು ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದೀವಿ. ಆದ್ರೆ ಹೊರನವ್ರಿಗೆ ನಾವು ಮಾಡ್ತಾ ಇರೋ ಕೆಲಸ ತೃಪ್ತಿ ತಂದಿಲ್ಲ. ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಶ್ರಮ ಹಾಕಿ ಸಾರ್ವಜನಿಕರ ಸೇವೆಯನ್ನ ಉತ್ತಮವಾಗಿ ಮಾಡೋದ್ರ ಜೊತೆಗೆ ನಮ್ಮ ಇಲಾಖೆಗೆ ಹೆಸರನ್ನ ತರಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಶ್ರೀರಾಮಸೇನೆ ಬೆಂಗಳೂರು ನಗರ ವತಿಯಿಂದ ಲವ್ ಜಿಹಾದ್ ವಿರುದ್ಧದ ಜಾಗೃತಿ ಅಭಿಯಾನ ನಡೆಯಿತು. ಶ್ರೀರಾಮ ಸೇನೆ ಬೆಂಗಳೂರು ನಗರ ವತಿಯಿಂದ ಲವ್ ಜಿಹಾದ್ ವಿರುದ್ಧದ ಜಾಗೃತಿ ಅಭಿಯಾನವನ್ನು ನಡೆಸಿದರು. ಬೆಂಗಳೂರು ನಗರದ ಚಾಲುಕ್ಯ ಸರ್ಕಲ್ನಲ್ಲಿರುವ ಆರ್ಸಿ ಕಾಲೇಜು ಕ್ಯಾಂಪಸ್ ಮುಂದೆ ಶ್ರೀರಾಮ ಸೇನೆ ಮುಖಂಡರು, ದುರ್ಗ ಸೇನಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನೆರವೇರಿಸಿದರು. ಈಗ ಲವ್ ಜಿಹಾದ್ ಅತಿ ಹೆಚ್ಚಾಗಿ ನಡೀತಿರೋದ್ರಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕರಾದಂಥ
ಪ್ರಮೋದ್ ಮುತಾಲಿಕ್ ಜಿ ಅವರು ಹಾಗೂ ರಾಜ್ಯ ಅಧ್ಯಕ್ಷರಾದ ಗಂಗಾಧರ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲು ಕಳೆದ ಒಂದು ಬೈಠಕ್ನಲ್ಲಿ ಪ್ರಾರಂಭ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ಮೊದಲನೇ ಒಂದು ದಿನಾಂಕ ನಿಗದಿಯಾಗಿತ್ತು. ಅದರ ಪ್ರಕಾರವಾಗಿ ಬೆಂಗಳೂರಿನ RC ಕಾಲೇಜ್ ಆವರಣದಲ್ಲಿ ಇವತ್ತು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಾವು ಹೇಳೋದೇನೆಂದರೆ, ಪ್ರತಿ ಹೆಣ್ಣು ಮಕ್ಕಳು ಆಗಿರ್ಬೋದು, ಹುಡುಗರು ಆಗಿರ್ಬೋದು, ಜಾಗೃತರಾಗಿ ಜಾಣರಾಗಿ ಅಷ್ಟೇ. ಇವತ್ತು ನಡೀತಿರುವಂಥ ಲವ್ ಜಿಹಾದು ತಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಈ ಬೀದಿಗೆ ಬಂದು ಸಂಘಟನೆ ಮಾಡಬೇಕಾಗಿಲ್ಲ, ನಿಜವಾಗಿ ಪ್ಯಾರೆಂಟ್ಸ್ಗಳು ಮಾಡಬೇಕಾಗಿತ್ತು. ಈಗ ಹೇಗೂ ನಮ್ಗೆ ಇವತ್ತು ಒಳ್ಳೆಯ ಒಂದು ಸಹಕಾರ ಸಿಗ್ತದೆ ಈ ಕಾಲೇಜಲ್ಲಿ. ಅದೇ ರೀತಿ ಮುಂದೆ ಪ್ರತಿ ಕಾಲೇಜುಗಳಲ್ಲೂ ನಾವು ಇದೇ ರೀತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ಒಂದು ಬೈಠಕ್ನಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಮೈಕ್ ಹಂಗೆ ಯಾಕಂದರೆ ಇವಾಗಾದರೂ ನೇಹ ಇರಬೇಕು ಕೇಸ್ ಆಗಿ, ಸೌಜನ್ಯ ಅವ್ರ ಕೇಸ್ ಆಗಿ ಯಾರೂ ನಮಗೆ ಜಸ್ಟಿಸ್ ಸಿಗ್ತಿಲ್ಲ. ಆದ್ದರಿಂದ ಈಗಲೇ ನಾವು ಜಾಗೃತರಾಗಿದ್ದರೆ ನಮ್ಮ ಮುಂದಕ್ಕಾಗೋ ಒಂದು ಅಪಾಯದಿಂದ ನಾವು ಬಚಾವಾಗ್ತೀವಿ. ಇದರಿಂದ ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಹುಷಾರಾಗಿರಿ. ಮಾತಾಡುವಾಗ ಯಾರ ಜೊತೆ ಸೇರಬೇಕು ಅನ್ನೋದು ನೀವು ನೋಡಿ ಸ್ನೇಹ ಮಾಡಿ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕೂಡಿಮಾರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕೂಡಿಮಾರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಸಂಘದ ವಾರ್ಷಿಕ ಮಹಾಸಭೆಯನ್ನು ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲ್ ರವಿ ಅವರು ಉದ್ಘಾಟಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರ ಜೀವನಾಡಿಯಾಗಿವೆ. ಪ್ರತಿ ವಾರವೂ ರೈತರ ಮನೆ ಬಾಗಿಲಿಗೆ ಹಾಲು ಪೂರೈಕೆ ಮಾಡಿದ ಹಣವನ್ನು ತಲುಪಿಸಲಾಗುತ್ತಿದೆ. ಹಾಗಾಗಿ ಹಾಲು ಉತ್ಪಾದಕರು ನೆಮ್ಮದಿ ಸಂಘ ಆಗಿರುವ ಹಾಲಿನ ಡೇರಿಗೆ ಗುಣಮಟ್ಟದ ಹಾಲು ಪೂರೈಕೆ ಮಾಡಬೇಕು. ಅಮೃತ ಸಮಾನವಾದ ಹಾಲಿಗೆ ಯಾವುದೇ ಕಾರಣಕ್ಕೂ ಕಲಬೆರಕೆ ಮಾಡಬಾರದು. ಕಲಬೆರಕೆ ಮಾಡಿದ್ದು ಕಂಡು ಬಂದರೆ 1 ಲಕ್ಷ ರುವರೆಗೆ ದಂಡ ಹಾಗೂ 1 ವರ್ಷದವರೆಗೆ ಜೈಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಕೇಂದ್ರ ಆಹಾರ ಸುರಕ್ಷತಾ ಕಾನೂನು ಜಾರಿಯಲ್ಲಿದೆ. ಹಾಗಾಗಿ ಯಾರು ಸಹ ಕಲಬೆರಕೆ ಮಾಡದೆ ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ತಮ್ಮ ಗ್ರಾಮದ ಡೈರಿಯನ್ನು ಉಳಿಸಬೇಕು. ಈ ಮೂಲಕ ಹಾಲು ಒಕ್ಕೂಟವನ್ನು ಗಟ್ಟಿಗೊಳಿಸಬೇಕು. ಗುಣಮಟ್ಟದ ಹಾಲು ಪೂರೈಕೆ ಮಾಡಿದರೆ ರಾಜ್ಯ ಸರ್ಕಾರವು 5 ರು ಪ್ರೋತ್ಸಾಹಧನ ನೀಡುತ್ತದೆ. ಕಲಬೆರಕೆ ಮಾಡಿದರೆ ನಿಮಗೆ ಪ್ರೋತ್ಸಾಹಧನವೂ ಸಿಗಲ್ಲ. ಆದ್ದರಿಂದ ಗುಣಮಟ್ಟದ ಹಾಲನ್ನು ಮಾತ್ರ ಡೈರಿಗಳಿಗೆ ಹಾಕಬೇಕು ಎಂದು ಡಾಲ್ ರವಿ ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷೆ ಸುಜಾತಾ ಮಂಜುನಾಥ್ ವಹಿಸಿದರು. ಮಾರ್ಗದ ವಿಸ್ತಾರಾಧಿಕಾರಿ ಗುರುರಾಜ್, ಸಂಘದ ಸಿಎ ಜ್ಯೋತಿ, ಜಗದೀಶ್ ವಾರ್ಷಿಕ ವರದಿ ಮಂಡಿಸಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕೂಡಿಮರನಹಳ್ಳಿ ಎಲ್ ದೇವರಾಜ್, ಎಪಿಎಂಸಿಜಿ ಮಾಜಿ ಅಧ್ಯಕ್ಷ ಕೂಡಿಮರನಹಳ್ಳಿ ಮಂಜೇಗೌಡ, ಜೂನಿಯರ್ ಕಾಲೇಜು ನಿವೃತ್ತ FDC ಕೃಷ್ಣೇಗೌಡ, ಸಂಘದ ಉಪಾಧ್ಯಕ್ಷ ನಾಗಮಣಿ, ನಿರ್ದೇಶಕರಾದ ಅನುಸೂರ್ಯ ಕೃಷ್ಣೇಗೌಡ, ಮಮತಾ ಮಂಜೇಗೌಡ, ರುಕ್ಮಿಣಿ ಚಿಕ್ಕೇಗೌಡ, ಸುಶೀಲಮ್ಮ ಕಾಳೇಗೌಡ, ಪ್ರೇಮ ರವಿ, ರೇಣುಕಾ ಶಿವಣ್ಣ, ತಾಯಮ್ಮ, ರುಕೇಶ್, ಚಿಕ್ಕಮ್ಮ ಕಾಳೇಗೌಡ, ಪ್ರೇಮ ರಮೇಶ್, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ವೀರೇಶಪ್ಪ, ಸೊಸೈಟಿ ನಿರ್ದೇಶಕ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನೋದ್ ಹರೀಶ್, ಪುಟ್ಟಲಿಂಗಯ್ಯ, ಪಾರ್ವತಮ್ಮ ಸಾಕಮ್ಮ, ಸಂಘದ ಕಾರ್ಯದರ್ಶಿ ಜ್ಯೋತಿ ಜಗದೀಶ್, ಹಾಲು ಪರೀಕ್ಷಿತ ಶಿವಮ್ಮ, ನಾಗರಾಜ್, ಗೌರಿ ಅಣ್ಣಯ್ಯ ಸೇರಿದಂತೆ ಗ್ರಾಮದ ಮುಖಂಡರು, ಷೇರುದಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವತ್ತು 4-5 ತಿಂಗಳು ಇರ್ಬೇಕಂದ್ರೆ ಒಳ್ಳೆ ಹೇಳ್ತಾರೆ ಅಷ್ಟು ಆಗತ್ತು ಮುಗಿಬೇಕಾಗಿತ್ತು. ಸರ್ಕಾರ ಮುಂದುವರಿಸಿರೋದ್ರಿಂದ ಡಿಸೆಂಬರ್ ಇರ್ಬೋದು. ಆಮೇಲೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಯಾವಾಗ ಬೇಕಾದ್ರೆ ಒಳ್ಳೆ ಆಗ್ಬೋದು ಡಿಸೆಂಬರ್ ಒಳಗೆ. ಅಲ್ಲಿವರೆಗೂ ಏನು ಸಹಕಾರ ಇದ್ದೀರಿ ನೀವೆಲ್ಲ 2 ಲಕ್ಷ ಬರ್ತಾರೆ, 9 ಲಕ್ಷ ಯಾವುದೇ ಬರೋದಿತ್ತು ಸರ್. ಕಾಂಟ್ರಾಕ್ಟ್ ಎಲ್ಲ ಆಯಿತು. ಈ ಸರ್ಕಾರಿ MLAಗಳು ಜಿಲ್ಲಾ ಪಂಚಾಯತ್ ಕಾಂಟ್ರಾಕ್ಟ್ ಕೊಟ್ಟರೆ ಅದನ್ನು ಪರ್ಸೆಂಟೇಜ್ ಆಫ್ ಮಾಡಬೇಕಾಗ್ತದೆ. ಇದಂಗ ಪೂರ್ಣ ಪ್ರಮಾಣ ಕ್ಯಾಶ್ ಬರ್ತದೆ. ಬ್ಯಾಂಕ್ ಡಿಡಿಗೊಂದು 200 ರೂಪಾಯಿ ಹೋಗ್ಬೋದು, ಏನು ಹೋಗಲ್ಲ. ಅಷ್ಟು ಅಮೌಂಟ್ ತೋರಿಸಿದ್ವಿ. ಇವಾಗೆಲ್ಲ ರೆಕಾರ್ಡ್ ತಲುಪಿಸ್ಕೊಡಿ ಮುಖಾಂತರ ನಾನು ಮತ್ತೆ ಚೆಕ್ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ನಾನು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕೋಲಾರ ಜಿಲ್ಲೆಯ ಬಂಗರಪೇಟೆ ತಾಲೂಕಿನ ಭೀಮಗನಹಳ್ಳಿ ಗ್ರಾಮದಲ್ಲಿ ರೈತನ ಹೊಲಗಳಿಗೆ ತೆರಳುವ ರಸ್ತೆ ಸಮಸ್ಯೆಯನ್ನು ಬಗೆಹರಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ರೈತರ ಹೊಲಗಳಿಗೆ ತೆರಳುವ ರಸ್ತೆ ಸಮಸ್ಯೆಗಳನ್ನ ಬಗೆಹರಿಸಬೇಕೆಂದು ಕಂದಾಯ ಸಚಿವರೇನೋ ಆದೇಶ ಮಾಡಿದ್ದಾರೆ. ಆದರೆ
ಗ್ರಾಮೀಣ ಭಾಗದ ರೈತರ ಹೊಲಗಳ ರಸ್ತೆ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೇ ನಿರ್ಲಕ್ಷ್ಯ ವಹಿಸಿದ್ದು ಅದರ ಪರಿಣಾಮವಾಗಿ ಇಲ್ಲೊಂದು ಗ್ರಾಮದ ರೈತರ ಪಾಡು ಹೇಳುತ್ತಿರುವುದಾಗಿದೆ. ಹೀಗೆ ಕಾಲು ದಾರಿಯಲ್ಲಿ ಸಾಲಾಗಿ ನಡೆದು ಸಾಗುತ್ತಿರುವ ಗ್ರಾಮಸ್ಥರು, ಮತ್ತೊಂದೆಡೆ ಸಮೃದ್ಧವಾಗಿ ಬೆಳೆದು ನಿಂತಿರುವ ರೈತರ ತೋಟಗಳು. ಈ ದೃಶ್ಯಗಳನ್ನ ನೋಡ್ತಿದ್ರೆ ಎಂತವರಿಗೂ ಅರ್ಥವಾಗುತ್ತೆ ಇಲ್ಲೇನೋ ದಾರಿ ಸಮಸ್ಯೆ ಇದೆ ಎಂದು. ಹೌದು, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಭೀಮಗಾನಹಳ್ಳಿ ಗ್ರಾಮಸ್ಥರ ದುಸ್ಥಿತಿ ಇದು. ಕಳೆದ 10 ವರ್ಷಗಳಿಂದ ಭೀಮಗಾನಹಳ್ಳಿ ಗ್ರಾಮದ ಹೊರವಲಯದಲ್ಲಿರೋ ತಮ್ಮ 10 ಎಕರೆ ಜಮೀನಿನಲ್ಲಿ 60ಕ್ಕೂ ಹೆಚ್ಚು ರೈತರು ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಇಷ್ಟು ವರ್ಷಗಳ ಕಾಲ ತೋಟಗಳಿಗೆ ಹಾದು ಹೋಗುತ್ತಿದ್ದ ರಸ್ತೆ ಬಂದ್ ಮಾಡಲಾಗಿರುವ ಕಾರಣ ಈ ರೈತರೆಲ್ಲ ಕಾಲು ದಾರಿಯಲ್ಲಿ ತೋಟಗಳಿಗೆ ಹೋಗಿ ಬರಲು ಪರದಾಡ್ತಿದ್ದಾರೆ. ಭೀಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 238, 239, 219, 240, 41, 264, 292, 291, 219ರಲ್ಲಿ ರೈತರ 10 ಎಕರೆಗಳ ಕೃಷಿ ಜಮೀನು ಇದೆ. ಆದರೆ ಗ್ರಾಮದಲ್ಲಿನ ನಕಾಶೆ ರಸ್ತೆಗಳು ಒತ್ತುವರಿಯಾಗಿರೋ ಕಾರಣ ಇದೀಗ ರಸ್ತೆ ಸಮಸ್ಯೆ ಉಲ್ಬಣಗೊಂಡಿದೆ. ಗ್ರಾಮಸ್ಥರು ಇಷ್ಟು ದಿನ ತೋಟಗಳಿಗೆ ಬಂದು ಹೋಗ್ತಿದ್ದ ರಸ್ತೆ ಜಮೀನು ತಮ್ಮದೆಂದು ಬೇರೊಬ್ಬರು ದಾಖಲೆ ಸಮೇತ ಜಮೀನಿನಲ್ಲಿ ಯಾರೂ ಓಡಾಡದಂತೆ ಭದ್ರ ಮಾಡಿಕೊಂಡಿದ್ದಾರೆ. ಇದೀಗ ರೈತರು ತೋಟಗಳಿಗೆ ನಡೆದಾಡಿಕೊಂಡು ಹೋಗಿ ಬರಲು ಪರದಾಡುತ್ತಿದ್ದು ನಮಗೆ ಶಾಶ್ವತವಾಗಿ ರಸ್ತೆ ಮಾಡಿಕೊಡಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕನಿಷ್ಠ ಒಂದು 2019ರಿಂದ ನಾವು ಈ ರಸ್ತೆಗಾಗಿ ಪರದಾಡ್ತಾ ಇರುವಂಥದ್ದು. ತಹಸೀಲ್ದಾರು ಮತ್ತು ಪಂಚಾಯತಿ ಮತ್ತು ಸೆಕ್ರೆಟರಿಗಳು, RIಗಳು ಎಲ್ಲರಿಗೂ ಲೆಟರ್ ಮಾಡಿದ್ವಿ. ಬಟ್ ಯಾವುದೇ ಕಾರಣಕ್ಕೂ ಯಾವ ಅಧಿಕಾರಿಗಳು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಆಯಿತು. ಮೊನ್ನೆ ಒಂದು 24ನೇ ತಾರೀಕೇನೋ BS ಆಗಿದೆ ಸರ್. ಆವಾಗ ಕೂಡ ಅಷ್ಟೇ ಬಂದರು, ಎತ್ಕೊಂಡು ಹೋದ್ರು, PT ಕೇಸ್ ಹಾಕಿದ್ರು. ನಮ್ಮ ಊರವರೆಲ್ಲ ಸೇರಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದೀವಿ ಅಂತ ಸುಳ್ಳು ಆರೋಪ ಹೇಳ್ತಾರೆ ಸರ್. ಈ ಥರ ನಮಗೆ ಎಲ್ಲೋದ್ರೂ ನ್ಯಾಯ ಸಿಗ್ತಲ್ಲ. SP ಸಾಹೇಬ್ರ ಕಡೆಗೆ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಮತ್ತು ತಹಸೀಲ್ದಾರ್ಗೂ 2 ಸತಿ 3 ಸತಿ ಭೇಟಿ ಮಾಡಿದ್ದೆ ಸರ್. ಅವರು ಏನು ರೆಸ್ಪಾನ್ಸಿಬಲ್ ಮಾಡಿಲ್ಲ ಸರ್. ದಯವಿಟ್ಟು ನಮಗೆ ತುಂಬ ಅನಾನುಕೂಲ ಆಗ್ತಾ ಇರೋದ್ರಿಂದ ನಾವು ಜೀವನ ಈ ಕಡೆ ಇರಬೇಕಾ ಬೇಡ ಅಂತ ಒಂದು ಗುರಿ ಆಗಿಬಿಟ್ಟಿದೆ ಸರ್. ನಮ್ಮ ರೈತರು ಯಾರು ಈ ಊರಿನಲ್ಲಿ 60 ಜನದಿಂದ 70 ಜನ ಮನೆ ಮತ್ತು ಇದು ಹೊಲ ಕಡೆ ಯಾರು ಓಡಾಡೋಕ್ಕೆ ಆಗ್ತಾಯಿಲ್ಲ ಸರ್. ಊರಿನಲ್ಲಿ ಯಾವುದೇ ಕಾರಣಕ್ಕಾಗಲಿ ದಾರಿ ಬಗ್ಗೆ ಗಮನಕ್ಕೆ ತಗೊಂಡು ತಹಸೀಲ್ದಾರ್ ಕೈ ಕೊಟ್ಟರೆ, ಯಾವ ಅಧಿಕಾರಿಗಳು ಅಷ್ಟೇ, ಪಂಚಾಯತಿ PDO ಕೂಡ ಅಷ್ಟೇ ಸರ್. ದಯವಿಟ್ಟು ಒಂದು ಲೆಟರ್ ತಗೊಂಡು ಒಂದು ಕನಿಷ್ಠ 3 ವರ್ಷ ಆದ್ರೂ ರೆಸ್ಪಾನ್ಸಿಬಲ್ ಇಲ್ಲ ಸರ್. ನಿರ್ಲಕ್ಷ್ಯ ಇಲ್ಲ ಸರ್. ನನಗೆ ಗೊತ್ತಿರೋ ಮಟ್ಟಕ್ಕೆ ಇವರು ಏನನ್ನ ಅಧಿಕಾರಿಗಳು ಅವ್ರ ಮುಖಾಂತರವಾಗಿ ಜಾಮೀಲಾಗ್ಬಿಟ್ಟಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್. ಊರಿನ ಗ್ರಾಮಸ್ಥರ ಅನಿಸಿಕೆಯಿಂದ ತುಂಬ ನಮಗೆ ಅನಾನುಕೂಲ ಇದೆ ಸರ್. ದಯವಿಟ್ಟು ಮೇಲಿನ ಅಧಿಕಾರಿಗಳು ಗಮನಕ್ಕೆ ಸ್ವಲ್ಪ ತಗೊಂಡು ಈ ಥರ 60 ಕುಟುಂಬದಸ್ತರ ಜನನ್ನ ಸ್ವಲ್ಪ ಬದುಕಿಸ್ಬೇಕಂತ ಒಂದು ಜೀವನಕ್ಕೆ ಒಂದು ಬೇಡ್ಕೊತಾ ಇದೀವಿ ಸರ್. ನಾವು ಅಷ್ಟೇ ಹೊರತು ನಮಗೇನು ಬೇಡ ಸರ್. ಅವ್ರ ಜಮೀನು ಆಸ್ತಿ ಏನು ಬೇಡ. ದಯವಿಟ್ಟು ನಮಗೊಂದ್ಸಲ ಒಂದು 8 ಅಡಿ ರಸ್ತೆ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಹಳೆ ನಕಾಶೆಗಳಿದ್ದಾವೆ. ನಕಾಶೆಗಳಲ್ಲಿ ಕಾಲು ದಾರಿ ಅಂತಿದೆ, ಅದು 8 ಅಡಿ ರಸ್ತೆ. ಬಂಡಿ ದಾರಿ ಇದ್ದರೆ ಒಂದು 18 ಅಡಿ 20 ಅಡಿ ರಸ್ತೆಗಳು ಅದಕ್ಕೆ ಖರಾಬು ಅಂತಲೇ ಪಾಣಿಗಳಲ್ಲಿ ಎಂಟ್ರಿ ಮಾಡಿರ್ತಾರೆ. ಇದು ಸರ್ಕಾರಿ ಜಾಗ. ಈ ಜಾಗಗಳನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಒತ್ತುವರಿಯನ್ನು ತೆರವುಗೊಳಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮ್ಮ ಹೊಲ ನಮ್ಮ ರಸ್ತೆ ಆ ಒಂದು ಇದರಡಿ ನಾವೇನು ಮಾಡ್ತಾಯಿದ್ವಿ, ಈ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾಯಿದ್ವಿ. ಅಂದರೆ ಮೆಟ್ಲಿಂಗ್ ರೋಡನ್ನು, ಜಲ್ಲಿ ರಸ್ತೆಗಳನ್ನು ಮಾಡ್ತಾಯಿದ್ವಿ. ಸಾಕಷ್ಟು 1000 ಕಿಲೋಮೀಟ್ರ್ಗಳು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ಈ ರೀತಿ ಯಾವುದೇ ರೈತರುಗಳು, ಊರಿನ ಜನರು ಏನಾದರೂ ಕೂಡ ನಮಗೆ ಅರ್ಜಿಯನ್ನು ಕೊಟ್ಟರೆ, ನಮ್ಮಲ್ಲಿ ಈ ಥರ ರಸ್ತೆ ಇದೆ, ಆ ರಸ್ತೆಯನ್ನು ನೀವು ನಮಗೆ ಅಭಿವೃದ್ಧಿ ಮಾಡಿಕೊಡಿ ಅಂತ ಏನಾದರೂ ನೇರವಾಗಿ ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಅಥವಾ ನೇರವಾಗಿ ಜಿಲ್ಲಾ ಪಂಚಾಯತಿಗೆ ಏನಾದರೂ ಅರ್ಜಿಯನ್ನು ಕೊಟ್ಟರೆ ನಾವು ಕೂಡಲೇ ಅದನ್ನು ಕ್ರಿಯಾ ಯೋಜನೆಯಲ್ಲಿ ಸೇರಿಸ್ಕೊಂಡು ನಾವು ರಸ್ತೆ ಮಾಡಿಸುವ ಕೆಲಸವನ್ನು ಎಲ್ಲವನ್ನು ಕೂಡ ಮಾಡ್ತೀವಿ. ಇದರಿಂದ ಸಾಕಷ್ಟು ರೈತರಿಗೆ ಮತ್ತು ಗ್ರಾಮೀಣ ಜನತೆಗೆ ತುಂಬ ಅನುಕೂಲ. ಯಾಕೆಂದರೆ ರಸ್ತೆಗಳು ಒಂಥರ ಮನುಷ್ಯನ ದೇಹದಲ್ಲಿ ನರನಾಡಿಗಳೆಷ್ಟು ಮುಖ್ಯನೋ ಅದೇ ರೀತಿ ಅಭಿವೃದ್ಧಿಗೆ, ಗ್ರಾಮೀಣ ಅಭಿವೃದ್ಧಿಗೆ ರಸ್ತೆಗಳಷ್ಟೇ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರೆಸ್ಕೊಂಡು ನಾವು ಆ ಕೆಲಸವನ್ನು ಕೂಡ ಮಾಡ್ತೀವಿ. ಅದಕ್ಕೆ ಯಾವುದೇ ರೀತಿಯಾದ ನಮ್ಮದು ವಿಳಂಬ ಮಾಡದೆ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಚನ್ನಂಗಿ ಸರ್ಕಾರಿ ಶಾಲೆಯಲ್ಲಿ ಔಷಧ ಸಿಂಚನ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕೋಡಿಮಾರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಶ್ರೀರಾಮ ಸೇನೆ ಬೆಂಗಳೂರು ನಗರದ ವತಿಯಿಂದ ಲವ್ ಜಿಹಾದ್ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಾವಣ್ಯ ಕೀರ್ತಿ, ಬೈಲ್ಕುಪ್ಪೆ.